ಎಲ್ಲ ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗಿ ಎಂದು ಕೇಳ್ಕೊಳ್ಳುತ್ತಾ, ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಎಂದು ಕೇಳ್ಕೊಳ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಇವತ್ತಿನ ತರಗತಿ ಅಂತರ್ಜಲದ ಬಗ್ಗೆ ಮತ್ತು ಮಾರುತಗಳ ಬಗ್ಗೆ ಮತ್ತು ಸಮುದ್ರದ ಅಲೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಅಂತರ್ಜಲ ಅಂದರೆ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಅಂತರ್ಜಲ ಅಂದರೆ ಏನಪ್ಪ ಅಂದ್ರೆ ಭೂಮಿಯ ಮೇಲೆ ಬೀಳುವ ಒಂದು ಮಳೆಯ ನೀರಿನ ಸ್ವಲ್ಪ ಭಾಗ ಹಿಂಗೆ ಒಳ ಸೇರ್ತಾ ಹೋಗ್ತೈತಿ. ಹೀಗೆ ಒಳಪದರಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತರ್ಜಲ ಅಂತ ಕರಿತಾ ಹೋಗ್ತೀವಿ. ಅಂದರೆ ಭೂಮಿಯ ಮೇಲೆ ಬಿದ್ದಂಥ ಮಳೆಯ ನೀರು ಏನಾಗ್ತೈತಪ್ಪ ಅಂದ್ರೆ ಸ್ವಲ್ಪ ಭಾಗ ಏನಾಗ್ತೈತೆ ಅಂದ್ರೆ ಭೂಮಿಯ ಒಳಗೆ ಸೇರ್ತಾ ಹೋಗ್ತೈತಿ. ಹೀಗೆ ಭೂಮಿಯ ಒಳಗೆ ಸೇರಿದಂಥ ನೀರು ಏನಾಗ್ತೈತಪ್ಪ ಅಂದ್ರೆ ಒಂದು ಒಳಪದರಗಳಲ್ಲಿ ಸಂಗ್ರಹ ಆಗ್ತೈತಿ. ಈ ಒಳಪದರಗಳಲ್ಲಿ ಸಂಗ್ರಹವಾಗಿರುವ ನೀರನ್ನು ಅಂತ ಕರೀತಾರಪ್ಪ ಅಂತ ಅಂತರ್ಜಲ ಅಂತ ಕರಿತಾ ಹೋಗ್ತಾರೆ. ಅಂದ್ರೆ ಅಂತರದೊಳಗೆ ಇರುವಂಥ ಜಲವನ್ನು ಅಂತರ್ಜಲ ಅಂದರೆ ಒಳಗಡೆಯ ನೀರನ್ನು ಅಂತರ್ಜಲ ಅಂತ ಕರಿತಾ ಹೋಗ್ತಾರೆ. ಅಂದರೆ ಭೂಮಿಯ ಮೇಲೆ ಬಿದ್ದಂಥ ಮಳೆ ನೀರು ಸ್ವಲ್ಪ ನೀರು ಏನಾಗ್ತೈತಪ್ಪ ಅಂದ್ರೆ ಒಳಗಡೆ ಸೇರ್ತಾ ಹೋಗ್ತೈತಿ. ಹೀಗೆ ಸೇರಿದಂಥ ಒಳಪದರಗಳಲ್ಲಿ ಸಂಗ್ರಹವಾಗಿರುವಂಥ ನೀರನ್ನು ಅಂತರ್ಜಲ ಅಂತ ಕರಿತಾ ಹೋಗ್ತೀವಿ. ಈ ಅಂತರ್ಜಲ ಮುಂದೆ ವರೆದು ನೋಡೋದಾದಪ್ಪ ಅಂದ್ರೆ ಈ ಅಂತರ್ಜಲವು ಸುಲಭವಾಗಿ ಪ್ರವೇಶಿಸಬಹುದಾದಂಥ ಶಿಲಾಪದರಗಳನ್ನು ಪ್ರವೇಶಶಿಲೆ ಅಥವಾ ವ್ಯಾಪ್ಯಶಿಲೆ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಸುಲಭವಾಗಿ ಪ್ರವೇಶಿಸಬಹುದಂಥ ಒಳಗಡೆ ಹೋಗಬಹುದಂಥ ಶಿಲಾಪದರಗಳನ್ನು ಅಂತ ಕರಿತಾವಪ್ಪ ಅಂದ್ರೆ ಪ್ರವೇಶ ಶಿಲೆಗಳು ಅಥವಾ ವ್ಯಾಪ್ಯ ಶಿಲೆಗಳು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಅಂತರ್ಜಲವು ಪ್ರವೇಶಿಸಲಾರದ ಶಿಲಾಪದರಗಳನ್ನು ಅಪ್ರವೇಶ ಅಥವಾ ಅವ್ಯಾಪಿ ಶಿಲೆಗಳಂತ ಕರಿತಾ ಹೋಗ್ತೀವಿ. ಅಂದ್ರೆ ಯಾವ ಒಂದು ಅಂತರ್ಜಲದ ನೀರು ಸುಲಭವಾಗಿ ಪ್ರವೇಶಿಸಲಾರದ ಶಿಲಾಪದರಗಳನ್ನು ಅಪ್ರವೇಶ ಅಥವಾ ಅವ್ಯಾಪ್ಯ ಶಿಲೆಗಳಂತ ಕರಿತಾ ಹೋಗ್ತೀವಿ. ಈ ಒಂದು ರೀತಿಯ ಶಬ್ದಗಳು ವಿರುದ್ಧಾರ್ಥಕ ಶಬ್ದಗಳಂತ ಬರ್ತಾ ಹೋಗ್ಬೋದು. ಜೊತೆಗೆ ಕೆಲವು ಪ್ರವೇಶ ಶಿಲೆಗಳು ಅಪಾರ ಪ್ರಮಾಣದ ಅಂತರ್ಜಲವನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇವುಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಜಲಜ ಶಿಲೆ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಕೆಲವೊಂದು ಪ್ರವೇಶ ಶಿಲೆಗಳು ಯಾವ ರೀತಿ ಅಪಾರವಾದಂಥ ಪ್ರಮಾಣದ ಅಂತರ್ಜಲವನ್ನು ಕಾಣ್ತಾ ಹೋಗ್ತೀವಿ. ಇವುಗಳು ಏನಂತ ಕರಿತಾವಪ್ಪ ಅಂದ್ರೆ ಜಲಜ ಶಿಲೆ ಅಂತಂದು ಕರಿತಾ ಹೋಗ್ತೀವಿ. ಈ ಜಲಜ ಶಿಲೆಗಳನ್ನು ಪ್ರವೇಶ ಶಿಲೆಗಳಂತ ಕರಿತಾ ಹೋಗ್ತೀವಿ. ಈ ಪ್ರವೇಶ ಶಿಲೆಗಳಲ್ಲಿ ಭರ್ತಿಯಾದ ನೀರು ಕೆಲವು ಸನ್ನಿವೇಶಗಳಲ್ಲಿ ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಈ ಒಂದು ಅಂತರ್ಜಲದ ಸ್ವಾಭಾವಿಕವಾಗಿ ಹೊರಬೀಳುವುದನ್ನು ಚಿಲುಮೆಗಳು ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಒಂದು ಪ್ರವೇಶ ಶಿಲೆದೊಳಗೆ ಅಪಾರ ಪ್ರಮಾಣದ ಅಂತರ್ಜಲವು ಇರೋದನ್ನು ಕಾಣ್ತಾ ಹೋಗ್ತೀವಿ. ಇವುಗಳನ್ನು ಜಲಜ ಶಿಲೆ ಅಂತ ಕರಿತಾ ಹೋಗ್ತೀವಿ. ಈ ಜಲಜ ಶಿಲೆಯೊಳಗೆ ಏನಾಗ್ತದಪ್ಪ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ಅಗಾಧವಾದ ಪ್ರಮಾಣದ ನೀರು ಸಂಗ್ರಹ ಆಗ್ತದೆ. ಈ ಭರ್ತಿಯಾದಂಥ ನೀರು ಏನಾಗ್ತೈತಪ್ಪ ಅಂದ್ರೆ ಆ ಭೂಮಿಯಿಂದ ಹೊರಗಡೆಗೆ ಬೀಳುವುದನ್ನು ಏನಂತ ಕರಿತಾವಪ್ಪ ಅಂದ್ರೆ ಚಿಲುಮೆ ಅಥವಾ ಚಿಲುಮೆಗಳು ಅಂತ ಕರಿತೀವಿ. ಅಂದ್ರೆ ಭೂಮಿಯೊಳಗಡೆ ಇರುವಂಥ ನೀರು ಸ್ವಾಭಾವಿಕವಾಗಿ ಹೊರ ಬೀಳುವುದನ್ನು ಚಿಲುಮೆಗಳು ಅಂತಂತ ಕರಿತಾ ಹೋಗ್ತೀವಿ. ಯಾವುದರಿಂದ ಬರ್ತಾ ಹೋಗ್ತಪ್ಪ ಅಂದ್ರೆ ಪ್ರವೇಶ ಶಿಲೆಗಳು ಅಥವಾ ಜಲಜ ಶಿಲೆಗಳ ಮೂಲಕ ಬರ್ತಾ ಹೋಗೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ಚಿಲುಮೆಗಳ ಒಳಗೆ ವಿಧಗಳನ್ನು ಸತಿ ಕಾಣ್ತಾ ಹೋಗ್ತೀವಿ. ಅಂದ್ರೆ ಚಿಲುಮೆ ಅಂತ ಏನು ಹೇಳ್ತಾ ಹೋದೆ, ಭೂಮಿಯ ಒಳಗಡೆಯಿಂದ ಹೊರಗೆ ಸ್ವಾಭಾವಿಕವಾಗಿ ಹೊರ ಬೀಳುವುದನ್ನು ಚಿಲುಮೆಗಳು ಅಂತ ಕರಿತಾವೆ. ಈ ಚಿಲುಮೆಗಳಲ್ಲಿ ವಿಧಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ನಿರಂತರ ಚಿಲುಮೆಗಳು, ನಿಯತಕಾಲಿಕ ಚಿಲುಮೆಗಳು, ಬಿಸಿ ನೀರಿನ ಚಿಲುಮೆಗಳು, ಬಿಸಿ ನೀರಿನ ಬೊಕ್ಕೆಗಳು, ಅಟ್ರಿಸಿಯನ್ ಬಾವಿಗಳಂತ ಕಾಣ್ತಾ ಹೋಗ್ತೀವಿ. ಅಂದ್ರೆ ಈ ಒಂದು ಚಿಲುಮೆಗಳು ಇಷ್ಟು ರೀತಿಯ ಪ್ರಕಾರದ ಚಿಲುಮೆಗಳನ್ನು ಕಾಣ್ತಾ ಹೋಗ್ತೀವಿ. ಇವು ನಿರಂತರ ಚಿಲುಮೆಗಳು ಅಂದರೆ ಏನಪ್ಪ ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲಿಯೂ ನಿರಂತರವಾಗಿ ನೀರು ಬೀಳೋದನ್ನು ನಿರಂತರ ಚಿಲುಮೆಗಳು ಅಂತ ಕರಿತಾರೆ. ಅಂದರೆ ಇದು ಯಾವುದೇ ರೀತಿಯ ಮಳೆಗಾಲದ ಸಂದರ್ಭದಲ್ಲಿ ನೋಡೋಂಗಿಲ್ಲ. ವರ್ಷದ ಎಲ್ಲ ಕಾಲದಲ್ಲಿಯೂ ಕೂಡ ಈ ಒಂದು ನಿರಂತರವಾಗಿ ನೀರು ಹೊರಗಡೆ ಬೀಳ್ತಾ ಹೋಗ್ತೈತಿ. ಹೀಗಾಗಿ ಇದನ್ನು ನಿರಂತರ ಚಿಲುಮೆಗಳು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ನಿಯತಕಾಲಿಕ ಚಿಲುಮೆಗಳಂದ್ರೆ ಈ ಒಂದು ಚಿಲುಮೆಗಳು ವರ್ಷದ ಕೆಲವು ಕಾಲ ಅಂದ್ರೆಪ್ಪ ಮಳೆಗಾಲದ ಸಂದರ್ಭಗಳಲ್ಲಿ ಈ ಒಂದು ಅಂತರ್ಜಲದ ನೀರು ಏನಾಗ್ತೈತಿ ಹೊರ ಬೀಳೋದನ್ನು ನಿಯತಕಾಲಿಕ ಚಿಲುಮೆಗಳು ಅಂದರೆ ವರ್ಷದ ಕೆಲವು ಸಂದರ್ಭಗಳಲ್ಲಿ, ಅಂದರೆ ಉದಾಹರಣೆಗೆ ಮಳೆಗಾಲದ ಸಂದರ್ಭದಲ್ಲಿ ಅಂತರ್ಜಲದ ನೀರು ಹೊರ ಬೀಳುವುದನ್ನು ನಿಯತಕಾಲಿಕ ಚಿಲುಮೆಗಳು ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಬಿಸಿ ನೀರಿನ ಚಿಲುಮೆಗಳು. ಈ ಬಿಸಿ ನೀರಿನ ಚಿಲುಮೆಗಳು ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಸಾಮಾನ್ಯವಾಗಿ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಒಂದು ಯೂಟ್ಯೂಬ್ ಚಾನಲ್ದೊಳಗೆ ಅವರು
ಒಂದು ಜ್ವಾಲಾಮುಖಿ ಪ್ರದೇಶಗಳು ಕಾಣ್ತಾ ಹೋಗ್ತವೆ. ಅಲ್ಲಿ ಬಿಸಿ ನೀರಿನ ಬಕ್ಕೆಗಳನ್ನು ನೋಡ್ತಾ ಹೋಗ್ತಾರೆ, ಬಿಸಿ ನೀರಿನ ಚಿಲಿಮೆಗಳ ಬಗ್ಗೆಯನ್ನು ನೋಡ್ತವೆ. ಜೊತೆ ಡಾಕ್ಟರ್ ಕೂಡ ಆ ಒಂದು ಪ್ರದೇಶಗಳಲ್ಲಿ ನೋಡ್ತಾ ಹೋಗ್ತಾರೆ. ಆ ಒಂದು ಯೂಟ್ಯೂಬ್ ಚಾನಲ್ಗಳನ್ನು ನೋಡಿದಪ್ಪ ಅಂದರೆ ಈ ಒಂದು ಚಿಲಿಮೆಗಳ ಬಗ್ಗೆ ಸಂಪೂರ್ಣವಾದಂಥ ಅರ್ಥವನ್ನು ಮಾಡ್ಕೊಳ್ಬೋದು. ಅದೇ ರೀತಿ ಈ ಬಿಸಿ ನೀರು ಚಿಲಿಮೆಗಳು ಎಲ್ಲಿ ನೋಡ್ತಾ ಹೋಗ್ತಾವಪ್ಪ ಅಂದ್ರೆ ಆ ಜ್ವಾಲಾಮುಖಿ ಪ್ರದೇಶಗಳಲ್ಲಿ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಬಿಸಿ ನೀರಿನ ಬೊಕ್ಕೆಗಳನ್ನು ನೋಡ್ತಾ ಹೋಗ್ತೀವಿ. ಎಲ್ಲಿಯಪ್ಪ ಅಂದ್ರೆ ಈ ಚಿಲಿಮೆಗಳಲ್ಲಿ ಬಿಸಿ ನೀರು ಜೊತೆಗೆ ಆ ನೀರಾವಿನೊಡನೆ ಆಗಿಂದಾಗೆ ಸಾಕಷ್ಟು ಎತ್ತರದವರೆಗೆ ಚಿಮ್ತಾ ಹೋಗ್ತೈತಿ. ಅಂದರೆ ಇದನ್ನು ಹೇಳಿದ ಈಗಿನ ಫ್ಲೈಯಿಂಗ್ ಪಾಸ್ಪೋರ್ಟ್ನೊಳಗೆ ಆ ಒಂದು ಯೂಟ್ಯೂಬ್ ಚಾನಲ್ನೊಳಗೆ ಆ ಒಂದು ಚಿಲಿಮೆಗಳ ಅಥವಾ ಜ್ವಾಲಾಮುಖಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿರ್ತಾರೆ. ಆ ಒಂದು ವಿಡಿಯೋ ನೋಡಿದಪ್ಪ ಅಂದ್ರೆ ನಿಮಗೆ ಈ ಒಂದು ಕಾನ್ಸೆಪ್ಟ್ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಅಂದರೆ ಈ ಒಂದು ಚಿಲಿಮೆಗಳಿಗೆ ಏನಾಗ್ತದಪ್ಪ ಅಂದ್ರೆ ಬಿಸಿ ನೀರು ಮತ್ತು ನೀರಾವಿಯೊಡನೆ ಆಗಿಂದಾಗೆ ಸ್ವಲ್ಪ ಸಮಯದ ಬಿಟ್ಟು ಏನಾಗ್ತದಪ್ಪ ಅಂದ್ರೆ ಸಾಕಷ್ಟು ಎತ್ತರದವರೆಗೆ ಚಿಮ್ತಾ ಹೋಗ್ತದೆ. ಇವುಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಬಿಸಿ ನೀರಿನ ಬೊಕ್ಕೆಗಳು ಅಂತ ಕರಿತಾ ಹೋಗ್ತಾರೆ. ಅಂದರೆ ಎಲ್ಲಿ ಉದಾಹರಣೆಗೆ ಎಲ್ಲಿ ನೋಡ್ತಾ ಹೋಗ್ತಪ್ಪ ಅಂದ್ರೆ ಅಮೇರಿಕಾದಲ್ಲಿರುವ ವರ್ಲ್ಡ್ ಫೇತ್ಫುಲ್ ಗೇಸರ್ ಅಂತ ನೋಡ್ತಾ ಹೋಗ್ತೀವಿ. ಅಂದರೆ ಗೇಸರ್ ಅಂದರೆ ಏನಪ್ಪ ಅಂದ್ರೆ ಜ್ವಾಲಾಮುಖಿಗಳು. ವರ್ಲ್ಡ್ ಫೇತ್ಫುಲ್ ಗೇಸರ್ ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ USA ಅಮೇರಿಕಾದೊಳಗೆ ಕಾಣ್ತಾ ಹೋಗ್ತೀವಿ. ಅದೇ ರೀತಿ ಅಟ್ರೇಸಿಯನ್ ಬಾವಿ ನೋಡ್ತಾ ಹೋಗೋಣ. ಈ ಅಟ್ರೇಸಿಯನ್ ಬಾವಿ ಅಂದರೆ ಏನಪ್ಪ ಅಂದ್ರೆ ಕೆಲವು ಕಡೆಗಳಲ್ಲಿ ಪುಗಣಿಯಾಕಾರ ಒಂದು ಪ್ರವೇಶಶೀಲ ಪದರಿನ ಮೇಲೆ ಹಾಗೂ ಕೆಳಗೆ ಅಪ್ರವೇಶ ಶಿಲಾಪದರಗಳು ಇರ್ತಾ ಹೋಗ್ತವೆ. ಇದರಿಂದ ಶಿಲಾಪದರವನ್ನು ಸೇರುವ ನೀರು ಸ್ವಾಭಾವಿಕವಾಗಿ ಹೊರ ಬೀಳ್ತಾ ಹೋಗ್ತವೆ. ಇಂಥ ಕಡೆ ಪ್ರವೇಶ ಶಿಲೆಗಳು ರಂಧ್ರವನ್ನು ಕೊರೆದಾಗ ನೀರು ಸ್ವಾಭಾವಿಕವಾಗಿ ಚಿಮ್ತಾ ಹೋಗ್ತೈತಿ. ಇವುಗಳನ್ನು ಅಟ್ರೇಸಿಯನ್ ಬಾವಿಗಳನ್ನು ಕರಿತಾ ಹೋಗ್ತವೆ. ಅಂದರೆ ಇವುಗಳು ಎಲ್ಲಿ ಕಾಣ್ತಾ ಹೋಗ್ತವಪ್ಪ ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತವೆ. ಅಂದರೆ ಕೆಲವು ಕಡೆ ಬೊಗಣೆಯಾಕಾರದ ಒಂದು ಪ್ರವೇಶ ಶಿಲಾಪದರಗಳ ಜೊತೆಗೆ ಆ ಮೇಲೆ ಮತ್ತು ಕೆಳಗೆ ಅಪ್ರವೇಶ ಶಿಲಾಪದರಗಳು ಇರೋದನ್ನು ಕಾಣ್ತವೆ. ಇಂಥ ಸಂದರ್ಭಗಳಲ್ಲಿ ಆ ಒಂದು ನೀರು ಸ್ವಾಭಾವಿಕವಾಗಿ ಹೊರ ಬೀಳ್ತಾ ಹೋಗ್ತೈತಿ. ಜೊತೆಗೆ ಆ ಪ್ರವೇಶ ಶಿಲೆಯವರೆಗೂ ಆ ರಂಧ್ರವನ್ನು ಕೊರೆದಾಗ ನೀರು ಏನಾಗ್ತೈತಪ್ಪ ಅಂದ್ರೆ ಸ್ವಾಭಾವಿಕವಾಗಿ ಚಿಮ್ತಾ ಹೋಗ್ತೈತಿ. ಇವುಗಳನ್ನು ಏನಂತ ಕರಿತಾರಪ್ಪ ಅಂದ್ರೆ ಅಟ್ರೇಸಿಯನ್ ಬಾವಿ ಅಂತಂತ ಕರಿತಾವೆ. ಇದಿಷ್ಟೇನಪ್ಪ ಅಂದ್ರೆ ಚಿಲಿಮೆಗಳ ವಿಧಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಇನ್ನು ನೋಡೋದಾದಪ್ಪ ಅಂದ್ರೆ ಈ ಅಂತರ್ಜಲ ಚಿಲಿಮೆಗಳನ್ನು ನೋಡೋದಾದಪ್ಪ ಅಂದ್ರೆ ಈ ಸಾಮಾನ್ಯ ಚಿಲಿಮೆಗಳು ಅಂದ್ರೆ ವರ್ಷದ ಎಲ್ಲ ಕಾಲದಲ್ಲಿಯೂ ಈ ಒಂದು ಚಿಲಿಮೆಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಬಿಸಿ ನೀರಿನ ಚಿಲಿಮೆ ಅಂದ್ರೆ ಆ ಒಂದು ಜ್ವಾಲಾಮುಖಿಗಳಲ್ಲಿ ಕಂಡು ಬರುವಂಥ ಆ ಬಿಸಿ ನೀರಿನ ಚಿಲಿಮೆಗಳನ್ನು ನೋಡ್ತಾ ಹೋಗ್ತೀವಿ. ಜೊತೆಗೆ ಆ ಇನ್ನೊಂದು ಆ ಬಿಸಿ ನೀರಿನ ಬೊಕ್ಕೆಗಳು ಅಂದರೆ ಅಮೇರಿಕಾದಲ್ಲಿರುವಂಥ ವರ್ಲ್ಡ್ ಫೇತ್ಫುಲ್ ಗೇಸರ್ ಅಂದ್ರೆ ಆ ಒಂದು ನೀರು ಜೊತೆಗೆ ಆ ನೀರಾವಿಯೊಡನೆ ಏನಾಗ್ತೈತಪ್ಪ ಅಂದ್ರೆ ಒಮ್ಮೆಲೆ ಆಕಾಶದ ಎತ್ತರಕ್ಕೆ ಚಿಮ್ತಾ ಹೋಗ್ತೈತೆ. ಇವುಗಳನ್ನು ಬಿಸಿ ನೀರಿನ ಬೊಕ್ಕೆಗಳು ಅಂತ ಕರಿತಾ ಹೋಗ್ತೀವಿ. ಜೊತೆಗೆ ನಿಯತಕಾಲಿಕ ಬೊಕ್ಕೆಗಳಂತ ನೋಡ್ತಾ ಹೋಗ್ತೀವಿ. ಅಂದರೆ ಮಳೆಗಾಲದ ಸಂದರ್ಭದಲ್ಲಿ ಅಷ್ಟೇ ಮಳೆಗಾಲದ ಸಂದರ್ಭದಲ್ಲಿ ಆ ಒಂದು ಸ್ವಾಭಾವಿಕ ನೀರು ಹೊರಗಡೆ ಬರ್ತಾವೆ. ಇದನ್ನು ನಿಯತಕಾಲಿಕ ಚಿಲಿಮೆಗಳಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಅಟ್ರೇಸಿಯನ್ ಬಾವಿಗಳಂದ್ರೆ ಏನಪ್ಪ ಅಂದ್ರೆ ಆ ಒಂದು ಅಪ್ರವೇಶದ ಒಂದು ಶಿಲೆಯೊಳಗೆ ಆ ಒಂದು ನೀರನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ರಂಧ್ರವನ್ನು ಮಾಡಿ ಆ ಪ್ರವೇಶ ಶಿಲೆಯೊಳಗೆ ರಂಧ್ರವನ್ನು ಮಾಡಿದೆ ಆ ಪ್ರವೇಶ ಶಿಲೆಯೊಳಗಿರುವಂಥ ನೀರು ಹೊರಗಡೆ ಬರೋದನ್ನು ನಾವು ನೋಡ್ತೀವಿ. ಇದನ್ನು ಅಟ್ರೇಸಿಯನ್ ಚಿಲಿಮೆಗಳು ಅಂತಂದು ಕರಿತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡೋದಾದಪ್ಪ ಅಂದ್ರೆ ಈ ಅಟ್ರೇಸಿಯನ್ ಬಾವಿಗಳು ಎಲ್ಲಿರ್ತಾವಪ್ಪ ಅಂದ್ರೆ ಈ ಒಂದು ಪ್ರವೇಶ ಶಿಲೆಗಳನ್ನು ಹೇಳಿದ್ವಿ. ಏನಪ್ಪ ಈ ಪ್ರವೇಶ ಶಿಲೆಗಳಂದ್ರೆ ಏನಪ್ಪ ಅಂದ್ರೆ ಆ ನೀರನ್ನು ಪ್ರವೇಶ ಮಾಡ್ತಾ ಹೋಗ್ತಾ ಅಂದ್ರೆ ಆ ನೀರನ್ನು ಬಿಡ್ತಾ ಹೋಗ್ತದೆ. ಇವುಗಳನ್ನು ಪ್ರವೇಶ ಶಿಲೆಗಳಂತ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅಪ್ರವೇಶ ಶಿಲೆಗಳನ್ನು ನೋಡ್ತಾ ಹೋಗ್ತೀವಿ. ಇವು ನೀರನ್ನು ಬಿಡ್ತಾ ಹೋಗಿಲ್ಲ. ಜೊತೆಗೆ ಈ ಒಂದು ಮಳೆಯ ನೀರು ಏನಾಗ್ತೈತಪ್ಪ ಅಂದ್ರೆ ಆ ಪ್ರವೇಶ ಶಿಲೆಯೊಳಗೆ ಒಂದು ಬರ್ತಾ ಹೋದಂಥ ಸಂದರ್ಭದಲ್ಲಿ ಒಂದು ಒಳ ಪದರದೊಳಗೆ ಸಂಗ್ರಹಣ ಆಗ್ತೈತಿ. ಈ ಒಂದು ಪದರದೊಳಗೆ ನೀರು ಸಂಗ್ರಹಣ ಆದಾಗ ಕೆಲವು ಏನು ಮಾಡ್ತಾ ಹೋಗ್ತಾರೆ, ಈ ಒಂದು ರಂಧ್ರವನ್ನು ಮಾಡ್ತಾ ಹೋಗ್ತೀವಿ. ಈ ರಂಧ್ರವನ್ನು ಮಾಡಿದಂಥ ಸಂದರ್ಭದಲ್ಲಿ ಸೀದಾ ಎಲ್ಲಿ ಮಟ್ಟ ರಂಧ್ರ ಮಾಡಬೇಕಪ್ಪ ಅಂದ್ರೆ ಪ್ರವೇಶ ಶಿಲೆಯೊಳಗೆ ಬರೋವರೆಗೂ ರಂಧ್ರವನ್ನು ಮಾಡಬೇಕು. ಆ ರಂಧ್ರವನ್ನು ಅಲ್ಲಿ ಮುಟ್ಟಿದಂಥ ನಂತರದಲ್ಲಿ ಈ ಒಂದು ನೀರು ಏನಾಗ್ತದಪ್ಪ ಅಂದ್ರೆ ಸ್ವಾಭಾವಿಕವಾಗಿ ಹೊರ ಬೀಳುವುದನ್ನು ಅಟ್ರೇಸಿಯನ್ ಬಾವಿಗಳನ್ನು ನೋಡ್ತಾ ಹೋಗ್ತೀವಿ. ಹೆಚ್ಚು ಎಲ್ಲಿ ಕಂಡು ಬರ್ತಾ ಹೋಗ್ತಾವಪ್ಪ ಅಂದ್ರೆ ಆಸ್ಟ್ರೇಲಿಯಾದೊಳಗೆ ಈ ಒಂದು ಹೆಚ್ಚಾಗಿ ಕಂಡು ಬರ್ತಾ ಹೋಗ್ತವೆ. ಜೊತೆಗೆ ಈ ಒಂದು ಅಟ್ರೇಸಿಯನ್ ಬಾವಿಗಳ ಒಂದು ವಿಹಂಗಮ ನೋಟ ನೋಡೋದಾದಪ್ಪ ಅಂದ್ರೆ ಜೊತೆಗೆ ಯಾವ ರೀತಿಯಪ್ಪ ಅಂದ್ರೆ ಇಲ್ಲಿ ಕೆಳಭಾಗದಲ್ಲಿ ಘನಪದರವನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರವೇಶ ಶಿಲೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಪ್ರವೇಶ ಶಿಲೆಗಳು ಹೇಳಿದೆ ಪದೇ ಏನಪ್ಪ ನೀರನ್ನು ಸ್ವೀಕರಿಸುವಂಥ ಪ್ರವೇಶ ಮಾಡುವಂಥ ಶಿಲೆಗಳನ್ನು ನೋಡ್ತಾ ಹೋಗ್ತೀವಿ. ಈ ಒಂದು ಶಿಲೆಗಳು ಏನಾಗ್ತಾವಪ್ಪ ಅಂದ್ರೆ ಈ ಒಂದು ರಂಧ್ರವನ್ನು ಮಾಡಿದಾಗ ಈ ಒಂದು
ಏನು ಈ ರಂಧ್ರವನ್ನು ಎಲ್ಲಿ ಪ್ರವೇಶಿಸಲವರೆಗೂ ರಂಧ್ರ ಮಾಡಿದಾಗಪ್ಪ ಅಂದ್ರೆ ಈ ಒಂದು ಅಂತರ್ಜಲದಲ್ಲಿ ಒಂದು ಒಳಪದರದಲ್ಲಿ ಕಂಡು ಬರುವಂಥ ನೀರನ್ನು ಒಂದು ಪೊರವೆಲೆಗಳ ಮೂಲಕ ನೀರನ್ನು ಎತ್ತಾ ಹೋಗ್ತಾರೆ. ಈ ಒಂದು ರಂಧ್ರಗಳು ಕಾಣ್ತಾ ಹೋಗ್ತವೆ. ಇವು ಸ್ವಾಭಾವಿಕವಾಗಿ ಏನಾಗ್ತದಪ್ಪ ಅಂದ್ರೆ ಚಿಮ್ತಾ ಹೋಗ್ತವೆ. ಹಾಗಾಗಿ ಇದನ್ನು ಆರ್ಟಿಷಿಯನ್ ಬಾವಿಗಳು ಅಂತ ಕರಿತಾ ಹೋಗ್ತೀವಿ. ಮತ್ತು ಬೋರ್ವೆಲ್ಗಳು ಇದನ್ನು ನಾವು ಸಾಮಾನ್ಯವಾಗಿ ಕೊರಿತಾರಂಥ ಬಾವಿಗಳನ್ನು ಕಾಣ್ತಾ ಹೋಗ್ತೀವಿ. ಉದಾಹರಣೆಗೆ ಬಾವಿಗಳು, ಕೊಳವೆ ಬಾವಿಗಳನ್ನು ಇವು ಆರ್ಟಿಷಿಯನ್ ಬಾವಿಗಳಿಗೆ ಉದಾಹರಣೆ ಎಂಬುದನ್ನು ನಾವು ನೋಡ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗೋಣ. ಈ ಅಂತರ್ಜಲವು ಸಹ ಅಂತರ್ಜಲದಲ್ಲೂ ಕೂಡ ಆ ಸವೆತದ ಒಂದು ಪ್ರಮಾಣವನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಅಂದ್ರೆ ಆ ಸವೆತವನ್ನು ಕಾಣ್ತಾ ಹೋಗ್ತೀವಿ, ಸಾಗಾಣಿಕೆ ಕಾಣ್ತಾ ಹೋಗ್ತೀವಿ, ಸಂಚಯನ ಕಾರ್ಯವನ್ನು ಮಾಡ್ತಾ ಹೋಗ್ತೀವಿ. ಆ ಸುಣ್ಣಕಲ್ಲಿನ ಪ್ರದೇಶದಲ್ಲಿ ಏನಾಗ್ತದಪ್ಪ ಅಂದ್ರೆ ಅಂತರ್ಜಲದ ಕಾರ್ಯ ಭಾಳ ಪರಿಣಾಮಕಾರಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಈ ಅಂತರ್ಜಲದ ಕಾರ್ಯದಿಂದ ಏನು ನಿರ್ಮಾಣ ಆಗ್ತದಪ್ಪ ಅಂದ್ರೆ ಅಲ್ಲಿ ಲ್ಯಾಪಿಸ್, ನುಂಗುಬಿಲ, ಅಂತರ್ಗುಹೆ, ಅರೋಹಿ ಮತ್ತು ಅವರೋಹಿ ಶಂಕುಗಳು ಸುಣ್ಣಕಲ್ಲಿನ ಸ್ತಂಭಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಅವರೋಹಿ ಅಂದರೆ ಈ ರೀತಿ ಮತ್ತು ಅರೋಹಿ ಅಂದರೆ ಈ ರೀತಿಯ ಒಂದು ಅಂತರ್ಜಲದಲ್ಲಿ ಕಾಣ್ತಾ ಹೋಗ್ತದೆ. ಅಂದರೆ ಈ ರೀತಿಯ ಅಲ್ಲಿ ಅಂತರ್ಜಲದಲ್ಲೂ ಕೂಡ ಸವೆತದ ಒಂದು ಪ್ರಮಾಣವನ್ನು ಕಾಣ್ತಾ ಹೋಗ್ತೀವಿ. ಅಲ್ಲಿ ಯಾವ ರೀತಿ ಆ ಒಂದು ಸವೆತ ಆದಂಥ ಸಂದರ್ಭದಲ್ಲಿ ಅಲ್ಲಿ ವಿಭಿನ್ನ ರೀತಿಯ ಸ್ವರೂಪವನ್ನು ಕಾಣ್ತೇವೆ. ಅಂತರ್ಗುಹೆಗಳನ್ನು ನೋಡ್ತಾ ಹೋಗ್ತೀವಿ, ಸುಣ್ಣಕಲ್ಲು ಸ್ತಂಭಗಳನ್ನು ನೋಡ್ತಾ ಹೋಗ್ತೀವಿ, ಅವರೋಹಿ ಆರೋಹಿ ಶಂಕುಗಳನ್ನು ಈ ಒಂದು ಅಂತರ್ಜಲದಲ್ಲಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಆ ಒಂದು ಸುಣ್ಣಕಲ್ಲಿನ ಗುಹೆಗಳನ್ನು ಎಲ್ಲಿ ನೋಡೋದಾದಪ್ಪ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಆಕಳ ಗವಿ ಅಥವಾ ಉಳುವೆ ಗುಹೆಗಳನ್ನು ಕಾಣ್ತಾ ಹೋಗ್ತೀವಿ. ಅಂದ್ರೆ ಉಳುವಿ ಚನ್ನಬಸವೇಶ್ವರ ಅಂತ ಒಂದು ದೇವಸ್ಥಾನವನ್ನು ನೋಡ್ತಾ ಹೋಗ್ತೀವಿ. ಆ ಒಂದು ಭಾಗದಲ್ಲಿ ಆಕಳ ಗವಿ ಅಥವಾ ಉಳುವಿ ಗುಹೆಗಳನ್ನು ಕಾಣ್ತಾ ಹೋಗ್ತೀವಿ. ಇದು ಎಲ್ಲಿ ಕಂಡು ಬರ್ತಾ ಹೋಗ್ತದಪ್ಪ ಅಂದ್ರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯೊಳಗೆ ಕಂಡು ಬರ್ತಾ ಹೋಗ್ತೈತಿ. ಅದೇ ರೀತಿ ಆಂಧ್ರ ಪ್ರದೇಶದ ಬೇಲಂ ಮತ್ತು ಬೋಹ್ರಾ ಗುಹೆಗಳನ್ನು ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೇವೆ. ಜೊತೆಗೆ ಈ ಅಂತರ್ಜಲದ ಕಾರ್ಯದಿಂದ ನಿರ್ಮಿತವಾಗಿರುವಂಥ ಭೂ ಸ್ವರೂಪಗಳನ್ನು ಕಾಸ್ಟೋಪೋಗ್ರಫಿ ಅಂತ ಕರಿತಾ ಹೋಗ್ತಾರೆ. ಈ ಒಂದು ಅಂತರ್ಜಲದ ಒಂದು ಕಾರ್ಯದಿಂದ ನಿರ್ಮಾಣವಾಗಿರುವಂಥ ಭೂ ಸ್ವರೂಪಗಳನ್ನು ಕಾಸ್ಟೋಟೋಪೋಗ್ರಫಿ ಅಂತ ಕರಿತಾ ಹೋಗ್ತಾರೆ. ಇದಿಷ್ಟು ಏನಪ್ಪ ಅಂದ್ರೆ ಅಂತರ್ಜಲದ ಸಂಪೂರ್ಣವಾದಂಥ ಮಾಹಿತಿ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಮುಂದುವರೆದು ಮಾರುತಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಈ ಮಾರುತಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ ಆ ಮಾರುತಗಳ ಕಾರ್ಯವು ಎಲ್ಲಿ ಅಂದ್ರೆ ಆ ಒಂದು ಮರುಭೂಮಿ ಪ್ರದೇಶಗಳಲ್ಲಿ ಯಾವ ರೀತಿ ಇರೋದನ್ನು ಕಾಣ್ತಾ ಹೋಗ್ತೀವಿ. ಆ ಮರುಭೂಮಿಗಳಲ್ಲಿ ಅಡೆತಡೆ ಇಲ್ಲದಂಥ ಅತ್ಯಂತ ವೇಗವಾಗಿ ಬೀಸುವಂಥ ಮಾರುತಗಳು ಆ ಮೇಲ್ಮೈಯಲ್ಲಿರುವಂಥ ಆ ಸವೆಸಿ ಸಾಗಿಸಿ ಆನಂತರ ಅವುಗಳನ್ನು ಸಂಚಿಸಿ ವಿವಿಧ ಬಗೆಯ ಭೂ ಸ್ವರೂಪಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಅಂದ್ರೆ ಗಾಳಿಯನ್ನು ಕೂಡ ಅಂದ್ರೆ ಈ ಮಾರುತಗಳು ಕೂಡ ಏನಾಗ್ತೈತಪ್ಪ ಅಂದ್ರೆ ಈ ಒಂದು ಭೂಮಿಯ ಮೇಲ್ಮೈ ಇರುವಂಥ ಮಣ್ಣು ಸಾಗಾಟ ಆಗ್ತೈತಿ ಮತ್ತು ಸಂಚಯನ ಆಗ್ತೈತಿ. ಉದಾಹರಣೆಗೆ ಆ ಮರುಭೂಮಿ ಪ್ರದೇಶಗಳಲ್ಲಿ ಕಾಣ್ತಾ ಹೋಗ್ತೀವಿ. ಯಾವ ರೀತಿಯಪ್ಪ ಆ ವೇಗವಾಗಿ ಬೀಸುವಂಥ ಮಾರುತಗಳ ಆ ವಿವಿಧ ರೂಪದ ಸ್ವರೂಪಗಳನ್ನು ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಆ ಮಾರುತಗಳ ಕಾರ್ಯದಿಂದ ನಿರ್ಮಿತವಾಗುವಂಥ ಮುಖ್ಯ ಸ್ವರೂಪಗಳು ನೋಡೋದಾದಪ್ಪ ಅಂದ್ರೆ ಅಲ್ಲಿ ನಾಯಿಕೊಡೆ ಅಥವಾ ಅಣಬೆ ರೀತಿಯ ಶಿಲೆಗಳನ್ನು ನೋಡ್ತಾ ಹೋಗ್ತೀವಿ, ಶಿಲಾಪೀಠಗಳನ್ನು ನೋಡ್ತಾ ಹೋಗ್ತೀವಿ, ಶಿಲಾದ್ವೀಪಗಳನ್ನು ನೋಡ್ತಾ ಹೋಗ್ತೀವಿ, ಮರಳು ದಿಣ್ಣೆಗಳನ್ನು ನೋಡ್ತಾ ಹೋಗ್ತೀವಿ, ನೀಳ ಮರಳು ದಿಣ್ಣೆಗಳನ್ನು ನೋಡ್ತಾ ಹೋಗ್ತೀವಿ, ಅಡ್ಡ ಮರಳು ದಿಣ್ಣೆಗಳನ್ನು ನೋಡ್ತಾ ಹೋಗ್ತೀವಿ, ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆಗಳನ್ನು ನೋಡ್ತಾ ಹೋಗ್ತೀವಿ ಮತ್ತು ಲೂಯಿಸ್ ಮೈದಾನಗಳನ್ನು ನೋಡ್ತಾ ಹೋಗ್ತೀವಿ. ಅಂದ್ರೆ ಈ ರೀತಿಯ ಒಂದು ಚಿಹ್ನೆಯನ್ನು ಏನು ಕಾಣ್ತಪ್ಪ ಅಂದ್ರೆ ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆ ಅಂತ ಕಾಣ್ತಾ ಹೋಗ್ತೀವಿ. ಇದು ಯಾವುದರಿಂದ ನಿರ್ಮಾಣ ಆಗ್ತದಪ್ಪ ಅಂದ್ರೆ ಮಾರುತಗಳಿಂದ ಅಥವಾ ಗಾಳಿಯ ಮೂಲಕ ಈ ಒಂದು ದಿಣ್ಣೆಗಳು ನಿರ್ಮಾಣ ಆಗ್ತವೆ. ಎಲ್ಲಿ ನಿರ್ಮಾಣ ಆಗ್ತವಪ್ಪ ಅಂದ್ರೆ ಮರುಭೂಮಿ ಪ್ರದೇಶಗಳಲ್ಲಿ ಆಗೋದನ್ನು ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆಗಳು ಆ ಮರುಭೂಮಿಗಳಲ್ಲಿ ಜೊತೆಗೆ ಈ ಅರ್ಧ ಚಂದ್ರಾಕೃತಿಯ ಮರಳು ದಿಣ್ಣೆಗಳು ಏನಾಗ್ತಾವಪ್ಪ ಅಂದ್ರೆ ಮರುಭೂಮಿಗಳಲ್ಲಿ ಸಾಮಾನ್ಯವಾಗಿ ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದ ಹಳದಿ ಬಣ್ಣದ ಮಣ್ಣಿನ ಕಣಗಳಿಂದ ಸಂಚಯನಗೊಂಡ ಪ್ರದೇಶವನ್ನು ಏನಂತ ಕರಿತಪ್ಪ ಅಂದ್ರೆ ಲೂಯಿಸ್ ಮೈದಾನ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ ಈ ಒಂದು ಮರುಭೂಮಿ ಪ್ರದೇಶಗಳಲ್ಲಿ ಆ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದಂಥ ಪ್ರದೇಶಗಳಲ್ಲಿ ಈ ನುಣುಪಾದಂಥ ಪ್ರದೇಶಗಳಲ್ಲಿ ಹಳದಿ ಬಣ್ಣದ ಮಣ್ಣಿನ ಕಣಗಳು ಕಂಡಪ್ಪ ಅಂದ್ರೆ ಆ ಒಂದು ಮೈದಾನವನ್ನು ಲೂಯಿಸ್ ಮೈದಾನ ಅಂತ ಕರಿತಾ ಹೋಗ್ತಾರೆ. ಈ ಲೂಯಿಸ್ ಮೈದಾನ ಎಲ್ಲಿ ಕಂಡು ಬರ್ತಾ ಹೋಗ್ತಪ್ಪ ಅಂದ್ರೆ ಚೀನಾ ದೇಶದೊಳಗೆ ಕಂಡು ಬರ್ತಾ ಹೋಗ್ತವೆ. ಎಲ್ಲಿ ಕಂಡು ಬರ್ತಾ ಹೋಗ್ತವೆ ಅಂದಪ್ಪ ಅಂದ್ರೆ ಲೂಯಿಸ್ ಮೈದಾನ ಚೀನಾ ದೇಶದಲ್ಲಿ ಕಂಡು ಬರ್ತಾ ಹೋಗ್ತವೆ. ಯಾವ ರೀತಿ ಅಪ್ಪ ಅಂದ್ರೆ ಆ ಮರುಭೂಮಿಗಳ ಅಂಚಿನಲ್ಲಿ ನುಣುಪಾದಂಥ ಹಳದಿ ಬಣ್ಣದ ಒಂದು ಮಣ್ಣಿನ ಕಣಗಳು ಗುಂಪುಗೊಂಡಿತ್ತಪ್ಪ ಅಂದ್ರೆ ಆ ಪ್ರದೇಶವನ್ನು
ಲೂಯಿಸ್ ಮೈದಾನ ಅಂತ ಕರಿತಾ ಹೋಗ್ತೀವಿ. ಮತ್ತು ಯಾವ ರೀತಿಯಪ್ಪ ಅಂದ್ರೆ ಉದಾಹರಣೆಗೆ ಈ ಒಂದು ಮರುಭೂಮಿ ಪ್ರದೇಶವನ್ನು ಕಾಣ್ತಾ ಹೋಗ್ತೀವಿ. ಈ ಮರುಭೂಮಿ ಪ್ರದೇಶ ಆ ಮಾರುತ ವೇಗವಾಗಿ ಬಂದಂಥ ಮಾರುತಗಳು ಈ ಒಂದು ರೀತಿಯ ದಿಣ್ಣೆಗಳಾಗಿ ನಿರ್ಮಾಣ ಮಾಡ್ತಾ ಹೋಗ್ತೀವಿ. ಈ ಒಂದು ನಿರ್ಮಾಣ ಮಾಡಿದಂಥ ದಿಣ್ಣೆಗಳನ್ನು ವಿವಿಧ ಪ್ರಕಾರದ ದಿಣ್ಣೆಗಳನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಈ ಒಂದು ದಿಣ್ಣೆಗಳ ಸಹಾಯದಿಂದ ಏನಾಗ್ತದಪ್ಪ ಅಂದ್ರೆ ಆ ಲೂಯಿಸ್ ಮೈದಾನಗಳು ನಿರ್ಮಾಣ ಆಗ್ತವೆ. ಅರ್ಧ ಚಂದ್ರಾಕೃತಿಯ ವಿವಿಧ ರೀತಿಯ ಸ್ವರೂಪಗಳ ರೀತಿಯನ್ನು ಈ ಒಂದು ಮಾರುತಗಳು ಕಾಣೋದನ್ನು ಈ ರೀತಿಯಲ್ಲಿ ನೋಡ್ತಾವೆ. ಇದಿಷ್ಟೇನಪ್ಪ ಅಂದ್ರೆ ಮಾರುತಗಳ ಬಗ್ಗೆ ನೋಡ್ತಾ ಹೋದ್ವಿ. ಅದೇ ರೀತಿ ಸಮುದ್ರದ ಅಲೆಗಳು ಕೂಡ ಈ ಒಂದು ಭೂ ಸವಕಳಿ ಕಾರಣಕ್ಕೆ ನೋಡ್ತಾ ಹೋಗೋಣ. ಯಾವ ರೀತಿ ಒಂದು ಸಮುದ್ರದ ಅಲೆಗಳು ಈ ಒಂದು ಸವೆತ ಕಾರ್ಯವನ್ನು ನೋಡೋದಾದಪ್ಪ ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ ಈ ಗಾಳಿಯ ಕಾರ್ಯವನ್ನು ಆ ಗಾಳಿಯ ಕಾರ್ಯದ ಆವರ್ತನವನ್ನು ಯುಯೋಲಿಯನ್ ಸೈಕಲ್ ಅಂತ ಕರಿತಾ ಹೋಗ್ತಾರೆ. ಅಂದರೆ ಆ ಗಾಳಿಯ ಕಾರ್ಯದ ಆವರ್ತನ ಅಥವಾ ಯುಯೋಲಿಯನ್ ಸೈಕಲ್ ಅಂತ ಕರಿತಾ ಹೋಗ್ತಾರೆ. ಜೊತೆಗೆ ಇವ ಸಮುದ್ರದ ಅಲೆಗಳ ಬಗ್ಗೆ ನೋಡ್ತಾ ಹೋಗೋಣ. ಈ ಸಮುದ್ರದ ಅಲೆಗಳು ವಿವಿಧ ಭೂ ಸವಕಳೀಕರಣದ ಮುಖ್ಯ ಒಂದು ಕರ್ತು ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಮುಖ್ಯ ಕಾರಣ ಅಂತ ಹೇಳ್ತಾ ಹೋಗ್ತಾರೆ, ಮುಖ್ಯ ಅಂಶ ಅಂತ ಹೇಳ್ತಾ ಹೋಗ್ತಾರೆ. ಈ ಸಮುದ್ರದ ಅಲೆಗಳು ಕೂಡ ಒಂದು ಪ್ರಮುಖ ಬಾಹ್ಯ ಶಕ್ತಿ ಎಂಬುದನ್ನು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈ ಸಮುದ್ರದ ಅಲೆಗಳು ಆ ಸಮುದ್ರದ ಮೇಲ್ಭಾಗದಲ್ಲಿ ಏರು ತಗ್ಗುಗಳನ್ನು ಹೊಂದಿರುವಂಥ ನೀರಿನ ಪ್ರಕಾರವನ್ನು ನೋಡ್ತಾ ಹೋಗ್ತೀವಿ. ಈ ಸಮುದ್ರದ ಅಲೆಗಳು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಆ ಕರಾವಳಿಯಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಹೋಗ್ತೀವಿ. ಅಂದ್ರೆ ಆ ಸಮುದ್ರದ ಅಲೆಗಳು ಎಲ್ಲಿ ಬಡಿತಾ ಹೋಗ್ತಾವಪ್ಪ ಅಂದ್ರೆ ಆ ಕರಾವಳಿ ಪ್ರದೇಶದಲ್ಲಿ ಅಲ್ತಾ ಹೋಗ್ತೀವಿ. ಆ ಸಮುದ್ರದ ಅಲೆಗಳು ಉಂಟು ಮಾಡುವ ಪ್ರಮುಖ ಭೂಸ್ವರೂಪಗಳು ಏನಪ್ಪ ಅಂದ್ರೆ ಆ ಶಿಲಾ ಪ್ರಪಾತವನ್ನು ನೋಡ್ತಾ ಹೋಗ್ತೀವಿ, ಆ ಸಮುದ್ರ ಗುಹೆಗಳನ್ನು ನೋಡ್ತಾ ಹೋಗ್ತೀವಿ, ಸಮುದ್ರ ಬಿಡಿ ಬಂಡೆ ನೋಡ್ತಾ ಹೋಗ್ತೀವಿ, ಸಮುದ್ರದ ಕಮಾನುಗಳನ್ನು ನೋಡ್ತಾ ಹೋಗ್ತೀವಿ, ಭೂಶಿರ ನೋಡ್ತಾ ಹೋಗ್ತೀವಿ, ಮರಳು ದಿಣ್ಣೆಗಳು, ಮರಳು ದಂಡೆಗಳು, ಹಿನ್ನೀರಿನ ಸರೋವರಗಳನ್ನು ನೋಡ್ತಾ ಹೋಗ್ತೀವಿ. ಯಾವುದರಿಂದಪ್ಪ ಅಂದ್ರೆ ಆ ಸಮುದ್ರದ ಅಲೆಗಳು ಆ ಕರಾವಳಿ ಪ್ರದೇಶಕ್ಕೆ ಬಂದು ಪಡೆಯೋದರಿಂದ ಈ ರೀತಿಯ ಒಂದು ಭೂ ಸ್ವರೂಪಗಳನ್ನು ಕಾಣ್ತಾ ಹೋಗ್ತೀವಿ. ಯಾವ ರೀತಿ ಗುಹೆಗಳನ್ನು ನೋಡ್ತಾ ಹೋಗ್ತೀವಿ, ಭೂಶಿರಗಳನ್ನು ನೋಡ್ತಾ ಹೋಗ್ತೀವಿ, ಸ್ವಾಭಾವಿಕವಾದಂಥ ಕಮಾನುಗಳನ್ನು ನೋಡ್ತಾ ಹೋಗ್ತೀವಿ, ಬಿಡಿಯಾದಂಥ ಬಂಡೆಗಳನ್ನು ಈ ಒಂದು ಸಮುದ್ರದ ಅಲೆಗಳ ಮೂಲಕ ನಿರ್ಮಾಣ ಆಗೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇನ್ನೂ ಪರಿಣಾಮಕಾರಿ ಈ ಒಂದು ಸಮುದ್ರದ ಕಮಾನುಗಳಂದ ಈ ಒಂದು ಸಮುದ್ರದ ನೀರು ಏನಾಗ್ತದಪ್ಪ ಅಂದ್ರೆ ಆ ಕರಾವಳಿ ಪ್ರದೇಶಕ್ಕೆ ಈ ಒಂದು ಅಲೆಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಈ ಕರಾವಳಿ ಪ್ರದೇಶಕ್ಕೆ ಬಡಿದು ಅಪ್ಪಳಿಸೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಈ ರೀತಿಯಾದಂಥ ಭೂ ಸ್ವರೂಪಗಳನ್ನ ಕಾಣ್ತಾ ಹೋಗ್ತೀವಿ. ಅಂದರೆ ಕಮಾನುಗಳು ನೋಡ್ತಾ ಹೋಗ್ತೀವಿ, ಗುಹೆಗಳನ್ನು ನೋಡ್ತಾ ಹೋಗ್ತೀವಿ, ಮತ್ತು ಕುಸಿತಾ ಹೋಗ್ತೈತಿ. ಆ ಭೂಮಿ ಏನಾಗ್ತೈತಿ ಆ ಸಮುದ್ರಕ್ಕೆ ಕುಸಿತಾ ಹೋಗ್ತೈತಿ. ಈ ರೀತಿಯಿಂದ ಏನಾಗ್ತದಪ್ಪ ಅಂದ್ರೆ ಭೂ ಸವಕಳಿ ಆಗೋದನ್ನು ನೋಡ್ತಾ ಹೋಗ್ತೀವಿ. ಯಾವುದರಿಂದಪ್ಪ ಅಂದ್ರೆ ಸಮುದ್ರದ ಅಲೆಗಳ ಮೂಲಕ ಒಂದು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಭೂ ಸವಕಳಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಆಗಿರ್ತದೆ. ಜೊತೆಗೆ ಈ ಒಂದು ಪಾಠದ ಪ್ರಶ್ನೋತ್ತರಗಳ ಬಗ್ಗೆ ಒಂದು ಮುಗಿಸ್ತಾ ಹೋಗೋಣ. ಭೂಖಂಡಗಳ ಮೇಲ್ಪದರನ್ನು ಏನಂತ ಕರೀತಾರಪ್ಪ ಅಂದರೆ ಎಸ್ತೋನೋಸ್ಪಿಯರ್ ಅಂತ ಕರಿತಾ ಹೋಗ್ತಾರೆ. ಆ ತಗ್ಗಾದ ವಿಸ್ತಾರವಾದ ಜ್ವಾಲಾಮುಖಿ ದ್ವಾರನ್ನು ಏನಂತ ಕರೀತಾರಪ್ಪ ಅಂದ್ರೆ ಕಾಲ್ಡೆರಾ ಅಂತ ಕರಿತಾ ಹೋಗ್ತಾರೆ, ಕಾಲ್ಡೆರಾ. ಜೊತೆಗೆ ಹೆಚ್ಚು ಹಾನಿಕಾರಕ ಭೂಕಂಪನ ಅಲೆಗಳೆಂದರೆ ಏನಪ್ಪ ಅಂದ್ರೆ ಮೇಲ್ಮೈ ಅಲೆಗಳು. ಅಲ್ಲಿ 3 ಅಲೆಗಳನ್ನು ನೋಡ್ತಾ ಹೋಗ್ತೀವಿ: ಪ್ರಾಥಮಿಕ, ದ್ವಿತೀಯ, ಮೇಲ್ಮೈ ಅಲೆಗಳು ಅತ್ಯಂತ ಹಾನಿಕಾರಕ ಅಲೆಗಳು. ಯಾಕಪ್ಪ ನಿಧಾನಗತಿಯಲ್ಲಿ ಹರಡ್ತಾ ಹೋಗ್ತವೆ. ಜೊತೆಗೆ ಆರೋಹಿ ಮತ್ತು ಅವರೋಹಿ ಶಂಕುಗಳು ಎಲ್ಲಿ ಕಂಡು ಬರ್ತಾ ಹೋಗ್ತಪ್ಪ ಅಂದ್ರೆ ಅಂತರ್ಜಲದೊಳಗೆ ಕಂಡು ಬರ್ತಾ ಹೋಗ್ತವೆ. ಮರಳು ದಂಡೆಗಳು ಯಾವುದರಿಂದ ನಿರ್ಮಾಣ ಆಗ್ತಾವಪ್ಪ ಅಂದ್ರೆ ಮಾರುತಗಳಿಂದ ನಿರ್ಮಾಣ ಆಗ್ತವೆ. ಅಂದ್ರೆ ಮರಳು ದಂಡೆಗಳು ಅಂದರೆ ಮರುಭೂಮಿಯಲ್ಲಿ ಕಂಡು ಬರ್ತಾ ಹೋಗ್ತವೆ. ಇದಿಷ್ಟೇನಪ್ಪ ಅಂದ್ರೆ ಈ ಒಂದು ಒಟ್ಟಾರೆಯಾಗಿ ಶಿಲಾಗೋಳದ ಒಂದು ಪಾಠದ ಸಮಗ್ರ ಅಧ್ಯಯನ ಇಲ್ಲಿಗೆ ಮುಕ್ತಾಯ ಆಗ್ತೈತಿ. ಈ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ಳುತ್ತಾ, ಈ ಒಂದು ನಮ್ಮ ಒಂದು ತರಗತಿ ಇಷ್ಟ ಆಗಿತ್ತಪ್ಪ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ, ನಿಮ್ಮ ಏನಾದರೂ ದೋಷಗಳು ಮತ್ತು ನನಗೆ ಮತ್ತು ನಿಮ್ಮ ಒಂದು ಪ್ರಶ್ನೆಗಳಿತ್ತಪ್ಪ ಅಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಂತ ಕೇಳ್ಕೊಳ್ಳುತ್ತಾ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ಮುಂದಿನ ತರಗತಿಯಲ್ಲಿ ಮತ್ತೊಂದು ತರಗತಿಗೆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಎಲ್ಲರಿಗೂ ಧನ್ಯವಾದಗಳು.